ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದಿ ಎಸ್ ವಿ ಡಿ ಆಫ್ 304050403. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಇಲ್ಲಿ ನೋಡಿ, ಎಸ್ ವಿ ಡಿ ಅಂದರೆ ಈ ಮ್ಯಾಟ್ರಿಕ್ಸ್ ನಾವೇನು ಮಾಡಬೇಕು, ಯು ಎಪ್ಸಲಾನ್ ವಿ ಟ್ರಾನ್ಸ್ಪೋಸಲ್ಲಿ ಬರೀಬೇಕು. ಯಾವ ಥರ ಬರೀಬೇಕು? ಯು ಎಪ್ಸಲಾನ್ ವಿ ಟ್ರಾನ್ಸ್ಪೋಸಲ್ಲಿ ಬರೀಬೇಕು. ಯಾವುದನ್ನ? ಮ್ಯಾಟ್ರಿಕ್ಸ್ನ. ಯು ಮತ್ತು ವಿ ಟ್ರಾನ್ಸ್ಪೋಸ್ ಬಂದು ಅದು ಆರ್ಥೋಗೋನಲ್ ಮ್ಯಾಟ್ರಿಕ್ಸು. ಎಪ್ಸಲಾನ್ ಅಂದರೆ ಅದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಗೊತ್ತಾಗ್ತಿದೆಯಲ್ವಾ? ಈ ಡಯಾಗ್ನಲ್ ಮ್ಯಾಟ್ರಿಕ್ಸ್ ವಿತ್ ನಾನ್ ನೆಗೆಟಿವ್ ಎಂಟ್ರೀಸ್ ಇರಬೇಕು, ಪಾಸಿಟಿವ್ ಇರಬೇಕು. ಗೊತ್ತಾಗ್ತಿದೆಯಲ್ವಾ? ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ, ತಲೆ ಕೆಡಿಸ್ಕೊಬೇಡಿ. ಫಸ್ಟ್ ಎ ಬರ್ಕೊಬಿಡಿ. ಎ ಏನು? 304050403. ಆಮೇಲೆ ಏನು ಮಾಡಿ, ಎ ಟ್ರಾನ್ಸ್ಪೋಸ್ ಇಂಟು ಎ ಫೈಂಡ್ ಮಾಡಿ. ಏನು ಫೈಂಡ್ ಮಾಡಬೇಕು? ಎ ಟ್ರಾನ್ಸ್ಪೋಸ್ ಇಂಟು ಎ. ಈಗ ನೋಡಿ, ಎ ಟ್ರಾನ್ಸ್ಪೋಸ್ ಇಂಟು ಎ ಅಂದರೆ ಇದಕ್ಕೆ ಟ್ರಾನ್ಸ್ಪೋಸ್ ಬರ್ಕೊಳ್ಳಿ. 304050403. ಅರ್ಥ ಆಗ್ತಿದೆಯಲ್ವಾ? ಈಗೇನು ಮಾಡಬೇಕು? ಇಂಟು ಎ. ಎ ಅಂದ್ರೇನು? 304050403. ಅಂದರೆ ಎ ಟ್ರಾನ್ಸ್ಪೋಸ್ ಅಂದರೆ ಇದು ರೋನ ಕಾಲಮ್ ಮಾಡಿ. 304050403 ಆ ಥರ. ಇಲ್ಲೇನು ಮಾಡಬೇಕು ನೀವು? ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು. ಈ ರೋನ ಈ ಕಾಲಮ್ ಜೊತೆಗೆ ಮಲ್ಟಿಪ್ಲೈ ಮಾಡಬೇಕು. ಇದೇನಾಗುತ್ತೆ? 3 ಇಂಟು 3 9 ಪ್ಲಸ್ಸು 0 ಇಂಟು 0 0 ಪ್ಲಸ್ಸು 4 ಇಂಟು 4 16. 9 ಪ್ಲಸ್ 16 25 ಆಗುತ್ತೆ. ಇದೇನಾಗುತ್ತೆ? 25 ಆಗುತ್ತೆ. ಇಲ್ಲೇ ಕೆಳಗಡೆ ಬರ್ಬಿಡ್ತೀನಿ. ಎ ಟ್ರಾನ್ಸ್ಪೋಸ್ ಇಂಟು ಎ ಅಂದರೆ ಫಸ್ಟ್ ಏನಾಗುತ್ತೆ? 25 ಬರುತ್ತೆ. ಆಮೇಲೆ ಫಸ್ಟ್ ರೋ ಸೆಕೆಂಡ್ ಕಾಲಮ್. ಈಗ ಸೆಕೆಂಡ್ ಕಾಲಮ್ ಮಲ್ಟಿಪ್ಲೈ ಮಾಡಿದಾಗ 3 ಇಂಟು 0 0 0 ಇಂಟು 5 0 0 ಪ್ಲಸ್ 0 ಪ್ಲಸ್ 4 ಇಂಟು 0 0. ಎಷ್ಟು ಬರುತ್ತೆ ಆನ್ಸರ್? 0 ಪ್ಲಸ್ 0 ಪ್ಲಸ್ 0 ಅಂದರೆ 0ನೇ ಬರುತ್ತೆ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟು ಫಸ್ಟ್ ರೋ ಥರ್ಡ್ ಕಾಲಮ್. ಈಗ ನೋಡಿ, 3 4 12 12 ಪ್ಲಸ್ 0 ಇಂಟು 0 0 ಪ್ಲಸ್ 4 3 12 12 ಪ್ಲಸ್ 12 ಎಷ್ಟು? 24 ಬರುತ್ತೆ. ಈಗ ಸೆಕೆಂಡ್ ರೋ ತೊಗೊಳ್ಳಿ. ಸೆಕೆಂಡ್ ರೋ ತೊಗೊಂಡು ಫಸ್ಟ್ ಕಾಲಮ್ ಸೆಕೆಂಡ್ ಕಾಲಮ್ ಥರ್ಡ್ ಕಾಲಮ್ ಮಲ್ಟಿಪ್ಲೈ ಮಾಡಿ ಇಲ್ಲಿ ಬರೀರಿ. ಈಗ ನೋಡಿ, ಸೆಕೆಂಡ್ ರೋ ಫಸ್ಟ್ ಕಾಲಮ್. ಈಗ ನೋಡಿ, 0 ಇಂಟು 3 0 ಪ್ಲಸ್ 5 ಇಂಟು 0 0 ಪ್ಲಸ್ 0 ಇಂಟು 4 0. ಆಮೇಲೆ 0 ಇಂಟು 0 0 5 ಇಂಟು 5 25 ಪ್ಲಸ್ 0 ಇಂಟು 0 0. ಇದು 0 ಬರುತ್ತೆ, ಇದು 25 ಬರುತ್ತೆ. ಆಮೇಲೆ 0 ಇಂಟು 4 0 ಪ್ಲಸ್ 5 ಇಂಟು 0 0 ಪ್ಲಸ್ 0 ಇಂಟು 3 0. ಇದು 0 ಬರುತ್ತೆ. ನೆಕ್ಸ್ಟು ಥರ್ಡ್ ರೋ ಫಸ್ಟ್ ಕಾಲಮ್. 4 3 12 ಪ್ಲಸ್ 0 ಇಂಟು 0 0 3 4 12. ನೆಕ್ಸ್ಟು 4 ಇಂಟು 0 0 0 ಇಂಟು 5 0 ಪ್ಲಸ್ 3 ಇಂಟು 0 0. ನೆಕ್ಸ್ಟು 4 4 16 ಪ್ಲಸ್ 0 ಪ್ಲಸ್ 9. ಎಷ್ಟು ಬರುತ್ತೆ? ಇದು 24 ಬರುತ್ತೆ. ಇದು 0 ಬರುತ್ತೆ. 16 ಪ್ಲಸ್ 9 ಅಂದರೆ 25 ಆಗುತ್ತೆ. ಈಗ ನೋಡಿ, ಎ ಟ್ರಾನ್ಸ್ಪೋಸ್ ಇಂಟು ಎ ಫೈಂಡ್ ಮಾಡಿದ್ಮೇಲೆ ಟ್ರೇಸ್ ಆಫ್ ಎ ಅಥವಾ ಸಮೇಷನ್ ಆಫ್ ಡಯಾಗ್ನಲ್ಸ್ನ ಫೈಂಡ್ ಮಾಡಬೇಕು. ಈಗ ಸಮೇಷನ್ ಆಫ್ ಡಯಾಗ್ನಲ್ಸ್ ಏನು? ಇದನ್ನ ಆ್ಯಡ್ ಮಾಡಿ. 25 ಪ್ಲಸ್ 25 ಪ್ಲಸ್ 25 ಎಷ್ಟು ಬರುತ್ತೆ? 75. ಆಮೇಲೆ ಸಮ್ ಆಫ್ ಮೈನರ್ಸ್ ಆಫ್ ಡಯಾಗ್ನಲ್ಸ್. ಈಗ ಮೈನರ್ಸ್ ಆಫ್ ಡಯಾಗ್ನಲ್ಸ್ ಅಂದರೆ ಈ 25 ಬಿಟ್ಬಿಡಿ, ಇದಕ್ಕೆ ಡಿಟರ್ಮಿನೆಂಟ್ ಮಾಡಿ. 25 0 0 25. ಮತ್ತು ಈಗ ಈ ಡಯಾಗ್ನಲ್ ಬಿಡಿ, ರೋ ಕಾಲಮ್ ಬಿಡಿ, ಅದಕ್ಕೆ ಡಿಟರ್ಮಿನೆಂಟ್ ಮಾಡಿ. 25 24 24 25. ಆಮೇಲೆ ನೆಕ್ಸ್ಟು ಡಯಾಗ್ನಲ್ ಯಾವುದು? 25. ಈ ಡಯಾಗ್ನಲ್ದು ರೋ ಕಾಲಮ್ ಬಿಡಿ, ಇದಕ್ಕೆ ಡಿಟರ್ಮಿನೆಂಟ್ ಮಾಡಿ. ನೋಡಿ, 25 0 0 25. ಇದೇನಾಗುತ್ತೆ? ಸಮೇಷನ್ ಆಫ್ ಎಮ್ ಡಿ ಬಂದು ನೋಡಿ, 25 ಇಂಟು 25 625 ಮೈನಸ್ 0 ಪ್ಲಸ್ 25 ಇಂಟು 25 625 24 ಇಂಟು 24 576 ಪ್ಲಸ್ 625 ಮೈನಸ್ 0. ನೋಡಿ, ಕ್ಯಾಲ್ಸಿಯಲ್ ಮಾಡಿದ್ರೆ ಇದು ಏನು ಬರುತ್ತೆ ಅಂದರೆ ನೋಡ್ಕೊಳ್ಳಿ. ಫಸ್ಟೇನು ನೋಡಿ, ಕ್ಯಾಲ್ಸಿಯಲ್ ಮಾಡಿ ತೋರಿಸ್ತೀನಿ. 25 ಸ್ಕ್ವೇರು
ಪ್ಲಸ್ 25 ಸ್ಕ್ವಯರು ಮೈನಸ್ 24 ಸ್ಕ್ವಯರು ಪ್ಲಸ್ 25 ಸ್ಕ್ವಯರ್ 1299. ಇದು ನೋಡಿ 25 ಸ್ಕ್ವೇರ್ ಅಂದರೆ 625, 24 ಸ್ಕ್ವೇರ್ ಅಂದರೆ 576. ಅಂದರೆ ಕರೆಕ್ಟ್ ಬರ್ದಿದ್ದೀನಿ ನಾನು. 1299 ಆನ್ಸರು. ಅರ್ಥ ಆಗ್ತಿದೆಯಲ್ವಾ? 1299. ಈಗ ನೋಡಿ ಸಮೇಷನ್ ಆಫ್ ಡಯಾಗ್ನಲ್ ಎಲಿಮೆಂಟ್ಸ್ ಫೈಂಡ್ ಮಾಡಿದ್ಮೇಲೆ ಮೈನರ್ಸ್ ಆಫ್ ಡಯಾಗ್ನಲ್ ಎಲಿಮೆಂಟ್ ಫೈಂಡ್ ಮಾಡಿದ್ಮೇಲೆ ಡಿಟರ್ಮಿನೆಂಟ್ ಆಫ್ ಎ ಮಾಡಬೇಕು. ಡಿಟರ್ಮಿನೆಂಟ್ ಆಫ್ ಎ ಮಾಡೋದು ಯಾವ ಥರ? ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಂಟು ಎ ಮಾಡಬೇಕು. ಇನ್ನೂ ಮಾಡೋದು ಯಾವ ಥರ ಅಂದರೆ ಈಗ ನೋಡಿ ಫಸ್ಟ್ 25 ಹಂಗೆ ಇಟ್ಕೊಳ್ಳಿ, ಈ ರೋ ಕಾಲಮ್ ಬಿಡಿ, ಇನ್ನು ಡಿಟರ್ಮಿನೆಂಟ್ ಈ 4 ಎಲಿಮೆಂಟ್ಗೆ ಡಿಟರ್ಮಿನೆಂಟ್ ಮಾಡಿ. 25 ಇಂಟು 25 625 ಮೈನಸ್ 0 ಇಂಟು 0 0, ಆಮೇಲೆ ಮೈನಸ್ 0 ಬರೆದು 0 ಇಂಟು ಎನಿಥಿಂಗ್ ಇರೋದ್ರಿಂದ ರೋ ಕಾಲಮ್ ಬಿಟ್ಟು ಮಾಡೋದೇನು ಬೇಕಾಗಿಲ್ಲ. ಆಮೇಲೆ ಪ್ಲಸ್ 24 ಬಿಟ್ಟು ಈ ರೋ ಕಾಲಮ್ ಬಿಡಿ, 0 ಇಂಟು 0 0 ಮೈನಸ್ 24 ಇಂಟು 25. 24 ಇಂಟು 25 ಅಂದರೆ ಎಷ್ಟು ಮಾಡ್ಕೊಬೋಣ? ಎಸ್ 24 ಇಂಟು 25 600. ನೋಡಿ ಕ್ಯಾಲ್ಸಿಲ್ ಮಾಡ್ಕೊಬಿಡಿ. ಎಷ್ಟು? 25 ಇಂಟು 625, 25 ಇಂಟು 625 ಪ್ಲಸ್ 24 ಇಂಟು ಮೈನಸ್ 600 1225. ಏನು ಬಂತು? 1225. ನೋಡಿ ಎ ಟ್ರಾನ್ಸ್ಪೋಸ್ ಇಂಟು ಎ ಬಂದಾದಮೇಲೆ ನೀವೇನು ಮಾಡಬೇಕು? ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ನ ಬರ್ಕೋಬೇಕು. ಕ್ಯಾರೆಕ್ಟರಿಸ್ಟಿಕ್ ಈಕ್ವೇಷನ್ ಈಸ್ ಅಂತ ಬರ್ಕೋಬೇಕು. ಈಗ ಈಕ್ವೇಷನ್ ಈಸ್ ಇದಕ್ಕೆ ಫಾರ್ಮುಲಾ ಬಂದು ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಸಮೇಷನ್ ಆಫ್ ಡಿ ಇಂಟು ಲ್ಯಾಂಬ್ಡಾ ಸ್ಕ್ವೇರ್, ಆಮೇಲೆ ಪ್ಲಸ್ ಸಮೇಷನ್ ಆಫ್ ಮೈನರ್ಸ್ ಆಫ್ ಡಿ ಇಂಟು ಲ್ಯಾಂಬ್ಡಾ ಮೈನಸ್ ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಂಟು ಎ ಈಸ್ ಈಕ್ವಲ್ ಟು 0 ಅಂತ ಬರ್ಕೋಬೇಕು. ಇದು ಫಾರ್ಮುಲಾ. ಈಗ ಸಬ್ಸ್ಟಿಟ್ಯೂಟ್ ಮಾಡಿ. ಲ್ಯಾಂಬ್ಡಾ ಕ್ಯೂಬ್ ಮೈನಸ್ ಸಮೇಷನ್ ಆಫ್ ಡಿ ಎಷ್ಟು? 75 ಲ್ಯಾಂಬ್ಡಾ ಸ್ಕ್ವೇರ್. ಸಮೇಷನ್ ಆಫ್ ಎಮ್ ಡಿ ಎಷ್ಟು? 1299 ಲ್ಯಾಂಬ್ಡಾ ಮೈನಸ್ ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಂಟು ಎ ಎಷ್ಟು? 1225 ಈಸ್ ಈಕ್ವಲ್ ಟು 0. ಈಗೇನು ಮಾಡಿ ಇದನ್ನ ಕ್ಯಾಲ್ಸಿಲಿ ಆನ್ ಸಾಲ್ವಿಂಗ್ ವಿ ಗೆಟ್ ಅಂತ ಬರ್ಕೊಳ್ಳಿ. ಆನ್ ಸಾಲ್ವಿಂಗ್ ವಿ ಗೆಟ್. ಈಗ ಇಲ್ಲಿ ಕ್ಯಾಲ್ಸಿಲಿ ನೋಡಿ ಮೋಡ್ ಈಕ್ವೇಷನ್ 4ಗೆ ಹೋಗ್ಬಿಟ್ಟು 1 ಮೈನಸ್ 75 1299 ಮೈನಸ್ 1225 ಕೊಡಿ. ಏನು ಬರುತ್ತೆ ನೋಡಿ. ಎ ಸಿ ಮೋಡ್ ಈಕ್ವೇಷನ್ ಅದರಲ್ಲಿ ಅರ್ಥ ಆಗ್ತಿದೆಯಲ್ವಾ? ಮೋಡ್ ಈಕ್ವೇಷನ್ ಅದರಲ್ಲಿ ಎಷ್ಟು? 4. ಎ ಅಂದರೆ 1, ಬಿ ಅಂದರೆ ಮೈನಸ್ 75, ಸಿ ಅಂದರೆ 1299, ಡಿ ಅಂದರೆ ಮೈನಸ್ 1225. ಆನ್ಸರ್ ಬಂದು 1 49 25. ಆದರೆ ಯಾವಾಗಲೂ ನೆನಪು ಇಟ್ಕೊಳ್ಳಿ, ಡಿಸೆಂಡಿಂಗ್ ಆರ್ಡರಲ್ಲಿ ಬರೀಬೇಕು. ಫಸ್ಟು 49 ಬರೀರಿ, ಆಮೇಲೆ 25 ಬರೀರಿ, ಆಮೇಲೆ 1. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 49, ಲ್ಯಾಂಬ್ಡಾ 1 ಬಂದು 49, ಲ್ಯಾಂಬ್ಡಾ 2 ಬಂದು 25, ಲ್ಯಾಂಬ್ಡಾ 3 ಬಂದು 1. ದೇರ್ಫೋರ್ ಸಿಗ್ಮಾ 1 ಅಂದರೆ ರೂಟ್ ಆಫ್ ಲ್ಯಾಂಬ್ಡಾ 1 ಅಂದರೆ ಎಷ್ಟು ಬರುತ್ತೆ? ರೂಟ್ ಆಫ್ 49 ಅಂದರೆ 7. ಸಿಗ್ಮಾ 2 ಅಂದರೆ ರೂಟ್ ಆಫ್ ಲ್ಯಾಂಬ್ಡಾ 2. ಯಾಕಂದರೆ ಇದಿದೆಯಲ್ವ ಸಿಗ್ಮಾ 1 ಸಿಗ್ಮಾ 2 ಸಿಗ್ಮಾ 3 ಅದು ಡಯಾಗ್ನಲ್ ಮ್ಯಾಟ್ರಿಕ್ಸ್. ಯಾವಾಗಲೂ ಲೀಡಿಂಗ್ ಎಂಟ್ರಿ ಅಂದರೆ ನಿಮಗೆ ಜಾಸ್ತಿ ಇರಬೇಕು. ಯಾವಾಗಲೂ ಜ್ಞಾಪಕ ಇಟ್ಕೊಳ್ಳಿ, ಡಿಸೆಂಡಿಂಗ್ ಆರ್ಡ್ರಲ್ಲೇ ಇರಬೇಕು ಸಿಗ್ಮಾ ವ್ಯಾಲ್ಯೂ. ಅದಕ್ಕೆ ಲ್ಯಾಂಬ್ಡಾನೇ ಡಿಸೆಂಡಿಂಗ್ ಆರ್ಡ್ರಲ್ಲಿ ಬರ್ಕೋಬೇಕು ನೀವು. ರೂಟ್ ಆಫ್ ಹೇಳಿ 25 ರೂಟ್ ಆಫ್ ಸಿಗ್ಮಾ 2 ಅಂದರೆ ರೂಟ್ ಆಫ್ ಲ್ಯಾಂಬ್ಡಾ 2, ರೂಟ್ ಆಫ್ 25 ಅಂದರೆ 5 ಆಗುತ್ತೆ. ಸಿಗ್ಮಾ 3 ಅಂದರೆ ರೂಟ್ ಆಫ್ ಲ್ಯಾಂಬ್ಡಾ 3 ಈಸ್ ಈಕ್ವಲ್ ಟು ರೂಟ್ ಆಫ್ 1 ಅಂದರೆ 1 ಆಗುತ್ತೆ. ನೋಡಿ ಸಿಗ್ಮಾ 1 ಸಿಗ್ಮಾ 2 ಸಿಗ್ಮಾ 3 ಫೈಂಡ್ ಆದಮೇಲೆ ಏನು ಮಾಡಬೇಕು? ಎಪ್ಸಲಾನ್ನ ಬರ್ಕೋಬೇಕು. ಏನು ಬರ್ಕೋಬೇಕು? ಎಪ್ಸಲಾನ್ನ ಬರ್ಕೋಬೇಕು.
ಈಗ ನೋಡಿ ಎಪ್ಸಲಾನ್ ಅಂದರೆ ಏನಾಗುತ್ತೆ ಇಲ್ಲಿ ಫಾರ್ಮುಲಾ ಬಂದು ಸಿಗ್ಮಾ 1 0 0 0 ಸಿಗ್ಮಾ 2 0 0 0 ಸಿಗ್ಮಾ 3 ಇಸ್ ಈಕ್ವಲ್ ಟು ಸಿಗ್ಮಾ 1 ಎಷ್ಟು 7 0 0 ಆಮೇಲೆ 0 5 0 ಆಮೇಲೆ 0 0 1 ಇದು ಬಂದು ಎಪ್ಸಲಾನ್ ಆಯಿತು. ಈಗ ನೋಡಿ ನೀವು ಯಾವ ಥರ ಬರೀಬೇಕು ಯು ಎಪ್ಸಲಾನ್ ವಿ ಟ್ರಾನ್ಸ್ಪೋಸ್. ಇಲ್ಲಿ ಎಪ್ಸಲಾನ್ ಫೈಂಡ್ ಮಾಡಾಯಿತು ಅಂದರೆ ಡಯಾಗ್ನಲ್ ಮ್ಯಾಟ್ರಿಕ್ಸ್ನ ಫೈಂಡ್ ಮಾಡಾಯಿತು. ಅದನ್ನ ಫೈಂಡ್ ಮಾಡೋದು ಯಾವ ಥರ ಐಗನ್ ವ್ಯಾಲ್ಯೂಸ್ನ ಫೈಂಡ್ ಮಾಡಿ ಲ್ಯಾಂಬ್ಡಾ 1 ಲ್ಯಾಂಬ್ಡಾ 2 ಲ್ಯಾಂಬ್ಡಾ 3 ಡಿಸೆಂಡಿಂಗ್ ಆರ್ಡ್ರಲ್ಲಿ ಫೈಂಡ್ ಮಾಡಿಬಿಟ್ಟು ಅದರಲ್ಲಿ ಸಿಗ್ಮಾ 1ನ ಫೈಂಡ್ ಮಾಡೋದು ಅಷ್ಟೇ ಸಿಂಪಲ್ಲು. ಈಗ ನೆಕ್ಸ್ಟು ವಿನ ಫೈಂಡ್ ಮಾಡೋಣ. ವಿನ ಫೈಂಡ್ ಮಾಡೋದು ಯಾವ ಥರ ಅಂದರೆ ವಿ ಬಂದು ಮ್ಯಾಟ್ರಿಕ್ಸ್ ಆಫ್ ಯೂನಿಟ್ ವೆಕ್ಟರ್ಸ್ ಆಫ್ ಐಗನ್ ವೆಕ್ಟರ್ಸ್. ಗೊತ್ತಾಗ್ತಿದೆಯಲ್ವಾ? ಐಗನ್ ವೆಕ್ಟರ್ಸ್ದು ಯೂನಿಟ್ ವೆಕ್ಟರ್ಸ್ ಬರೆದ್ರೆ ವಿ ಮ್ಯಾಟ್ರಿಕ್ಸ್ ಬರುತ್ತೆ. ಫಸ್ಟ್ ಐಗನ್ ವೆಕ್ಟರ್ನ ಫೈಂಡ್ ಮಾಡಬೇಕು. ಕನ್ಸಿಡರ್ ಐಗನ್ ವೆಕ್ಟರ್ನ ಫೈಂಡ್ ಮಾಡೋದು ಯಾವುದರಿಂದ ಐಗನ್ ವೆಕ್ಟರ್ ಫೈಂಡ್ ಮಾಡಬೇಕಂದ್ರೆ ಇದರಿಂದ ಎ ಟ್ರಾನ್ಸ್ಪೋಸ್ ಇಂಟು ಎ ಮೈನಸ್ ಲ್ಯಾಂಬ್ಡಾ ಐ ಇಂಟು ಎಕ್ಸ್ ಈಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್ ಎಕ್ಸ್ ಈಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್. ಈಗೇನು ಮಾಡಿ ಎ ಟ್ರಾನ್ಸ್ಪೋಸ್ ಎ ಇಂಟು ಎ ಇನ್ನೂ ಅಪ್ಲೈ ಮಾಡಿ. ಮೈನಸ್ ಲ್ಯಾಂಬ್ಡಾ ತೊಗೊಳ್ಳಿ ಡಯಾಗ್ನಲ್ಗೆ 25 ಮೈನಸ್ ಲ್ಯಾಂಬ್ಡಾ 0 24 ಆಮೇಲೆ 0 25 ಮೈನಸ್ ಲ್ಯಾಂಬ್ಡಾ 0 24 0 25 ಮೈನಸ್ ಲ್ಯಾಂಬ್ಡಾ ಈ ಥರ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವ? ಇದು ಬರ್ದಾದ್ಮೇಲೆ ಇಲ್ಲೇನು ಕೊಡಬೇಕು ಫಸ್ಟು ಇಂಟು ಎಕ್ಸ್ ಅಂದರೆ ಎಕ್ಸ್ ವೈ ಝೆಡ್ ಅಂತ ಬರ್ಕೊಳ್ಳಿ ಈಸ್ ಈಕ್ವಲ್ ಟು ನಲ್ ಮ್ಯಾಟ್ರಿಕ್ಸ್ 0 0 0. ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳಿ. ಈಗೇನು ಮಾಡಿ ಕೇಸ್ 1. ಈಗ ಲ್ಯಾಂಬ್ಡಾ ವ್ಯಾಲ್ಯೂ ಫಸ್ಟು ಕೊಡಿ. ಈಗ ಕೇಸ್ 1ದಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಏನು 49 ಹಾಕಿ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 49 ಇನ್ 1. ಲ್ಯಾಂಬ್ಡಾ 49 ಹಾಕಿದ್ರೆ ಏನಾಗುತ್ತೆ ಇದು 25 ಮೈನಸ್ 49 ಬಂದು ಎಷ್ಟಾಗುತ್ತೆ ಮೈನಸ್ 24 ಆಗುತ್ತೆ. 0 24 0 ಮೈನಸ್ 24 0 24 0 25 ಮೈನಸ್ 49 ಅಂದರೆ ಮೈನಸ್ 24 ಇಂಟು ಎಕ್ಸ್ ವೈ ಝೆಡ್ ಈಸ್ ಈಕ್ವಲ್ ಟು 0 0 0. ಈಗ ನೋಡಿ ಇದರಲ್ಲಿ ಡಿಸಿಮಿಲರ್ ಈಕ್ವೇಷನ್ಸ್ ಎರಡನ್ನ ತೊಗೋಬೇಕು. ನೋಡಿ ಇದೆರಡು ಫಸ್ಟ್ ಎರಡು ಇದೆಯಲ್ವಾ ಅದು ಡಿಸಿಮಿಲರು. ಯಾಕಂದರೆ ಇದನ್ನ ಕಾಮನ್ ತೊಗೊಂಡ್ರೆ ಇದು ಬರೋಲ್ಲ, ಅಥವಾ ಇದನ್ನ ಏನಾದರೂ ಮಲ್ಟಿಪ್ಲೈ ಮಾಡಿದ್ರೆ ಇದು ಬರೋಲ್ಲ. ಅರ್ಥ ಆಗ್ತಿದೆಯಲ್ವಾ? ನೋಡಿ ಫಸ್ಟು ಮತ್ತು ಥರ್ಡು ಸಿಮಿಲರ್. ಫಸ್ಟು ಮತ್ತು ಥರ್ಡ್ನ ತೊಗೋಬಾರ್ದು. ಫಸ್ಟು ಮತ್ತು ಸೆಕೆಂಡ್ಗೆ ನೀವು ರೂಲ್ ಆಫ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಏನು ಮಾಡೋದಂದರೆ ಎಕ್ಸ್ ಬೈ ನೋಡಿ ಈಗೇನು ಮಾಡಿ ಥರ್ಡ್ ರೋನ ಬಿಟ್ಬಿಡಿ. ಈ ಥರ್ಡ್ ರೋನ ಬಿಟ್ಬಿಡಿ. ಈಗ ಉಳಿದಿರೋದು ಎಲಿಮೆಂಟ್ಸ್ ಎಷ್ಟು ಇದು 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 ಗೊತ್ತಾಗ್ತಿದೆಯಲ್ವಾ? ಈಗ ನೀವೇನು ಮಾಡಿ ಥರ್ಡ್ ರೋ ಕ್ಲೋಸ್ ಮಾಡಿಬಿಟ್ಟು ಎಕ್ಸ್ ಬೈ ಬರೆಯುವಾಗ ಫಸ್ಟ್ ಕಾಲಮ್ನ ಕ್ಲೋಸ್ ಮಾಡಿ ಇದ್ರದ್ದು ಡಿಟರ್ಮಿನೆಂಟ್ ಮಾಡಿ. 0 ಇಂಟು 0 0 ಮತ್ತು ಇದೇನಾಗುತ್ತೆ ಹೇಳಿ ಮೈನಸ್ 576 ಇರೋದು ಪ್ಲಸ್ 576 ಆಗುತ್ತೆ ಈಸ್ ಈಕ್ವಲ್ ಟು ನೆಕ್ಸ್ಟು ಮೈನಸ್ ವೈ ಬೈ. ಈಗ ನೋಡಿ ಥರ್ಡ್ ರೋ ಬಿಟ್ಬಿಡಿ, ಸೆಕೆಂಡ್ ಕಾಲಮ್ ಬಿಡಿ. ಈಗ ನೋಡಿ ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ, ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ. 0 ಮೈನಸ್ 0 ಮೈನಸ್ 0. ನೆಕ್ಸ್ಟು ಝೆಡ್ ಬೈ ನೋಡಿ ಥರ್ಡ್ ರೋ ಅಂತೂ ಬಿಟ್ಬಿಡಿ, ಥರ್ಡ್ ಕಾಲಮ್ ಬಿಡಿ, ಇದನ್ನ ಮಲ್ಟಿಪ್ಲೈ ಮಾಡಿ. 576 ಇದ್ರದ್ದು ಡಿಟರ್ಮಿನೆಂಟ್ ಮಾಡಿ. ಇಲ್ಲಾಂದರೆ ಈ ಥರ ಸಪ್ರೇಟ್ ಬರೆದ್ಬಿಡಿ. ಮೈನಸ್ 24 0 24 0 ಮೈನಸ್ 24 0. ಈಗೇನು ಮಾಡಿ ಫಸ್ಟು ಇಲ್ಲಿ ಬೇಕಿದ್ರೆ ಎಕ್ಸು ವೈ ಝೆಡ್ ಅಂತ ಬರ್ಕೊಳ್ಳಿ. ಎಕ್ಸ್ ಬೇಕು ಅಂದರೆ ಈ ಕಾಲಮ್ ಬಿಡಿ, ಇದಕ್ಕೆ ಡಿಟರ್ಮಿನೆಂಟ್ ಮಾಡಿ ಇಲ್ಲಿ ಬರೀರಿ. ಮೈನಸ್ ವೈ ಬೈ ಈ ಕಾಲಮ್ ಬಿಡಿ, ಇದನ್ನ ಡಿಟರ್ಮಿನೆಂಟ್ ಮಾಡಿ ಇಲ್ಲಿ ಬರೀರಿ. ಝೆಡ್ ಬೈ ಈ ಕಾಲಮ್ ಬಿಡಿ, ಇದನ್ನ ಡಿಟರ್ಮಿನೆಂಟ್ ಮಾಡಿ ಇಲ್ಲಿ ಬರೀರಿ. ಈಗ ನೋಡಿ ಪ್ಲಸ್ 76 ಮೈನಸ್ 0. ಇದೇನಾಗುತ್ತೆ ಆರ್ ಎಕ್ಸ್ ಬೈ 0 ಪ್ಲಸ್ 76 ಅಂದರೆ 576 ಮೈನಸ್ ಇದು 0 ಆಗುತ್ತೆ, ವೈ ಬೈ 0 ಆಗುತ್ತೆ. ಇದು ಈಸ್ ಈಕ್ವಲ್ ಟು ಝೆಡ್ ಬೈ 570. ಇದು 576 ಡಿವೈಡ್ ಮಾಡ್ಬಿಡಿ. ಆರ್ ಹೇಳಿ ಎಕ್ಸ್ ಬೈ 576 ಬೈ 576 ಅಂದರೆ 1, 0 ಬೈ 576 ಅಂದರೆ 0, ಝೆಡ್ಡು 576 ಬೈ 76 ಅಂದರೆ 1. ದೇರ್ ಫೋರ್ ಇಲ್ಲಿ ಬರೀರಿ x1 ಅಂದರೆ ಏನಾಯ್ತು ಈಗ 1, 0, 1 ಟ್ರಾನ್ಸ್ಪೋಸ್ ಅಂತ ಬರ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಈಗ ಇದೇನಾಯಿತು
ಎಕ್ಸ್ ಒನ್ ಫೈಂಡ್ ಆಯಿತು, ಐಗನ್ ವೆಕ್ಟರ್ 1 ಫೈಂಡ್ ಆಯಿತು. ಈಗ ಕೇಸ್ 2 ಐಗನ್ ವೆಕ್ಟರ್ ಎರಡನೇದು ಫೈಂಡ್ ಮಾಡೋಕ್ಕೆ ಏನು ಮಾಡಿ, ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಏನು ಈಗ 25, ಲ್ಯಾಂಬ್ಡಾ 25 ಹಾಕಿ ಇನ್ ಇಕ್ವೇಷನ್ 1. ಈಗ ನೋಡಿ 25 ಹಾಕಿದ್ರೆ ಏನಾಗುತ್ತೆ, ಅದು 25 ಮೈನಸ್ 25 0 0 24, ಆಮೇಲೆ 0 25 ಮೈನಸ್ 25 0 0, ಆಮೇಲೆ 24, ಆಮೇಲೆ 0 25 ಮೈನಸ್ 25 0 ಇಂಟು ಹೇಳಿ ಎಕ್ಸ್ ವೈ ಝೆಡ್ ಇಸ್ ಈಕ್ವಲ್ ಟು 0 0 0. ಈಗ ನೋಡಿ ಇಲ್ಲಿ ಸೆಕೆಂಡ್ ರೋ ಎಲ್ಲ 0 ಇರೋದ್ರಿಂದ ಆ ರೋನ ಬಿಟ್ಬಿಡ್ಬೇಕು, ಯಾಕಂದರೆ ಅಲ್ಲಿ ಈಕ್ವೇಷನ್ನೇ ಬರಲ್ಲ. ಅದು 0 ಇಂಟು ಎಕ್ಸ್ ಅಂದರೆ 0 0 ಇಂಟು ವೈ ಅಂದರೆ 0 0 ಇಂಟು ಝೆಡ್ ಅಂದರೆ 0 ಇಸ್ ಈಕ್ವಲ್ ಟು 0. ಅದು ಈಕ್ವೇಷನ್ನೇ ನಲ್ಲಿಫೈ ಆಗಿಬಿಡುತ್ತೆ, ಸಿಗೋದೇ ಇಲ್ಲ. ಈಗ ಅದಕ್ಕೆ ಈ ಈಕ್ವೇಷನ್ ಮತ್ತು ಈ ಫಸ್ಟ್ ಮತ್ತು ಥರ್ಡ್ ರೋ ತೊಗೊಳ್ಳಿ. ಏನು ಮಾಡಿ ಈ ಥರ ಸಪ್ರೇಟು 0 0 24 24 0 0 ಅಂತ ಬರ್ಕೊಳ್ಳಿ. ಇಲ್ಲಿ ಎಕ್ಸ್ ವೈ ಝೆಡ್ ಅಂತ ಬರ್ಕೊಳ್ಳಿ. ಇದೇನಾಗುತ್ತೆ, ಫಸ್ಟು ಎಕ್ಸ್ ಬೈ ನೋಡಿ ಇದಕ್ಕೆ ಡಿಟರ್ಮಿನೆಂಟ್ ಮಾಡಿ. ಎಕ್ಸ್ ಬೈ ಅಂದರೆ ಈ ಕಾಲಮ್ ಬಿಡಿ, 0 ಮೈನಸ್ 0 ಅಂದರೆ 0 ಮೈನಸ್ ವೈ ಬೈ ಇದನ್ನ ಕ್ಲೋಸ್ ಮಾಡಿ ಸೆಕೆಂಡ್ ಕಾಲಮ್, 0 ಇಂಟು 0 0 ಮೈನಸ್ 24 ಇಂಟು 24 ಅಂದರೆ 576. ನೆಕ್ಸ್ಟು ಝೆಡ್ ಬೈ ಏನಾಗುತ್ತೆ, ಇದು ಈ ಕಾಲಮ್ ಬಿಟ್ಟರೆ 0 ಇಂಟು 0 ಇದ್ರದ್ದು ಡಿಟರ್ಮಿನೆಂಟ್ ಮಾಡಿದ್ರೆ 0 ಮೈನಸ್ 0 0 ಆಗುತ್ತೆ. ಆನ್ಸರ್ ಏನಾಗುತ್ತೆ, ಆರ್ ಎಕ್ಸ್ ಬೈ 0 ವೈ ಬೈ ನೋಡಿ ಮೈನಸ್ ವೈ ಬೈ ಮೈನಸ್ 576 ಅಂದರೆ ಬರೀ ವೈ ಬೈ 576 ಅಂತ ಬರಿಬೋದು. ವೈ ಬೈ 576 ಈಸ್ ಈಕ್ವಲ್ ಟು ಝೆಡ್ ಬೈ 0 ಆರ್ ನೋಡಿ ಇದನ್ನ 576ಇಂದ ಡಿವೈಡ್ ಮಾಡಿಬಿಡಿ. 0 ಬೈ 576 ಅಂದರೆ 0, 576 ಬೈ 576 ಅಂದರೆ 1, 0 ಬೈ 576 ಅಂದರೆ 0. ದೇರ್ ಫೋರ್ x3 ಏನಾಯಿತು 0 1 0 0 1 0 ಟ್ರಾನ್ಸ್ಪೋಸ್ ಇದ್ದ ಐಗನ್ ವೆಕ್ಟರ್. ಗೊತ್ತಾಗ್ತಿದೆಯಲ್ಲ ಫಾರ್ ಐಗನ್ ವ್ಯಾಲ್ಯೂ, ಅದೆಲ್ಲ ಬರೆಯೋದೇನು ಬೇಕಾಗಿಲ್ಲ, ಇಷ್ಟು ಬರೆದ್ರೂ ನಡೆಯುತ್ತೆ. ಈಗ ನೆಕ್ಸ್ಟು ಕೇಸ್ 3. ಕೇಸ್ 3ಲಿ ಲ್ಯಾಂಬ್ಡಾ ಏನಾಗಬೇಕು 1. ಲೆಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 1 ಇನ್ ಇಕ್ವೇಷನ್ 1. ನೋಡಿ 1ನಲ್ಲಿ ನೀವು ಈಕ್ವೇಷನ್ 1ನಲ್ಲಿ ಲ್ಯಾಂಬ್ಡಾ 1 ಆಗಬೇಕೀಗ. ಇದನ್ನ ರಬ್ ಮಾಡಿಬಿಡ್ತೀನಿ ಇದನ್ನೆಲ್ಲ. ಈಗ ನೋಡಿ ಈಗೇನಾಗುತ್ತೆ, ಇದು ಲ್ಯಾಂಬ್ಡಾ 1 ಹಾಕಿದ್ರೆ 1ನಲ್ಲಿ 25 ಮೈನಸ್ 1 ಅಂದರೆ 24 0 24, ಆಮೇಲೆ 0 24 0, ಆಮೇಲೆ 24 0 24 ಬರುತ್ತೆ 1 ಹಾಕಿದ್ರೆ. ಆಮೇಲೆ ಎಕ್ಸ್ ವೈ ಝೆಡ್ ಹಂಗೆ ಇರುತ್ತೆ. ಆಮೇಲೆ ಈ ಕಡೆ ಏನು ಬರುತ್ತೆ 0 0 0. ಅರ್ಥ ಆಗ್ತಿದೆಯಲ್ವಾ? ಈಗ ಕೇಸ್ 3ಲಿ ಈಗ ಗೊತ್ತಾಯ್ತಲ್ವಾ? ಈಗ ಏನು ಮಾಡಬೇಕು, ಎರಡು ಡಿಸಿಮಿಲರ್ ಈಕ್ವೇಷನ್ ಫಸ್ಟು ಮತ್ತು ಸೆಕೆಂಡೇ ತೊಗೊಳ್ಳಿ. ಇದನ್ನ ಸಪ್ರೇಟ್ ಬರ್ಬಿಡಿ. 24 0 24 0 24 0. ಈಗೇನು ಮಾಡಿ ಎಕ್ಸ್ ಬೈ ಈ ಕಾಲಮ್ ಬಿಡಿ, ಇಲ್ಲಿ ಎಕ್ಸ್ ವೈ ಝೆಡ್ ಸುಮ್ಮನೆ ರಫ್ ಪೆನ್ಸಿಲಲ್ಲಿ ಬರೆದು ಅಳಿಸ್ಬಿಡಿ. 0 ಇಂಟು 0 0 ಮೈನಸ್ 24 ಇಂಟು 24 ಮೈನಸ್ 576 ಈಸ್ ಈಕ್ವಲ್ ಟು ಮೈನಸ್ ವೈ ಬೈ ಈ ಕಾಲಮ್ ಬಿಡಿ, 0 ಮೈನಸ್ 0 ಬರುತ್ತೆ. ಆಮೇಲೆ ಝೆಡ್ ಬೈ ಈ ಕಾಲಮ್ ಬಿಡಿ, 24 ಇಂಟು 24 576 ಮೈನಸ್ 0 ಆಗುತ್ತೆ. ಇದೇನೈತೆ ಈಗ ಇದು ಅಳಿಸ್ಬಿಡ್ತೀನಿ ನೋಡಿ. ಇನ್ನೊಂದು ಸತಿ ನೋಡಿ, ಫಸ್ಟ್ ಕಾಲಮ್ ಬಿಡಿ, 0 ಇಂಟು 0 0 24 ಇಂಟು 24 576 ಮೈನಸ್ 576 ಬರ್ಕೊಳ್ಳಿ. ಮೈನಸ್ ವೈ ಬೈ ಈ ಕಾಲಮ್ ಬಿಡಿ, 24 ಇಂಟು 0 0 24 ಇಂಟು 0 0. ನೆಕ್ಸ್ಟು ಝೆಡ್ ಬೈ ಈ ಕಾಲಮ್ ಬಿಡಿ, 24 ಇಂಟು 24 576 ಮೈನಸ್ 0. ಆಮೇಲೆ ಏನು ಮಾಡಿ, ಆರ್ ಎಕ್ಸ್ ಬೈ ಏನಾಗುತ್ತೆ, ಇದು ಮೈನಸ್ 576 ವೈ ಬೈ 0 ಝೆಡ್ ಬೈ 576. ಆಮೇಲೆ ಆರ್ ಎಕ್ಸ್ ಬೈ ಡಿವೈಡ್ ಬೈ 576 ಮಾಡಿದ್ರೆ ಮೈನಸ್ 1 ವೈ ಬೈ 0 ಝೆಡ್ ಬೈ 1. ಅರ್ಥ ಆಗ್ತಿದೆಯಲ್ವಾ? ದೇರ್ ಫೋರ್ x3ನ ಬರ್ಕೊಬಿಡಿ. x3 ಅಂದ್ರೇನು? x3 ಅಂದರೆ ಇದು ಮೈನಸ್ 1 0 1 ಟ್ರಾನ್ಸ್ಪೋಸ್. ಈಗ ನೋಡಿ x1 x2 x3 ಫೈಂಡ್ ಮಾಡಿದ್ಮೇಲೆ v1 v2 v3. ಈಗ ನೋಡಿ
V1 ಮಾಡೋದು ಯಾವ ಥರ ಅಂದರೆ, ಈಗ V1 ಅಂದರೆ ಇದ್ರದ್ದು ಮ್ಯಾಗ್ನಿಟ್ಯೂಡು, ಇದನ್ನ ಏನು ಮಾಡಿ ರೂಟ್ ಆಫ್ ಇದನ್ನ ಸ್ಕ್ವೇರ್ ಮಾಡಿ ಆ್ಯಡ್ ಮಾಡಿ. 1 ಸ್ಕ್ವೇರ್ ಅಂದ್ರೇನು 1, ಇಲ್ಲಿ ನೋಡಿ ಸ್ಕ್ವೇರ್ ಮಾಡಿದ್ರೆ 1 ಪ್ಲಸ್ 0 ಪ್ಲಸ್ 1 ಏನು ಬರುತ್ತೆ 2. ನಾವೇನು ಮಾಡಬೇಕು 1/√2 ಇಂಟು ಇಲ್ಲಿ ಏನು ಮಾಡಿ ಅಂದರೆ therefore V1 is equal to 1/√2 ಇಂಟು 101 ಅಂತ ಬರ್ಕೊಳ್ಳಿ. V2 ಅಂದರೆ ಇದ್ರದ್ದು ಯೂನಿಟ್ ವೆಕ್ಟರ್, ಇದು x2 ಸಾರಿ, ಇದ್ರದ್ದು ಯೂನಿಟ್ ವೆಕ್ಟರ್ ಹೆಂಗೆ ಫೈಂಡ್ ಮಾಡೋದಂದರೆ 0 ಇದು ನೋಡಿ 0 ಸ್ಕ್ವೇರ್ ಮಾಡಿ 0, 1 ಸ್ಕ್ವೇರ್ ಮಾಡಿ 1, 0 ಸ್ಕ್ವೇರ್ 1. ಯೂನಿಟ್ ವೆಕ್ಟರ್ ಹೆಂಗೆ ಫೈಂಡ್ ಮಾಡೋದಂದರೆ 1/√1 ಇಂಟು ಇದು ಗೊತ್ತಾಗ್ತಿದೆಯಲ್ವ, ಆ ವೆಕ್ಟರ್ ಬೈ ಅದರದ್ದು ಮ್ಯಾಗ್ನಿಟ್ಯೂಡು 1/1 ಇಂಟು ಇದು ಬೇಕಿದ್ರೆ ಬರ್ಕೊಳ್ಳಿ. V1 ಏನಾಗುತ್ತೆ ಇದು 1/√2, 0 1/√2. ಅದೇ ಥರ V2 ಅಂದರೆ 1/1, V2 ಏನು 0, 1, x2 ಏನು 0, 1, 0 ಏನು ಬರುತ್ತೆ 0, 1, 0. V3 ಏನು ನೋಡಿ V3ಗೂ ಏನು ಮಾಡಿ ಫಸ್ಟು ಸ್ಕ್ವೇರ್ ಮಾಡಿ, -1 ಹೋಲ್ ಸ್ಕ್ವೇರ್ ಅಂದರೆ 1, 0 ಸ್ಕ್ವೇರ್ ಅಂದರೆ 0, 1 ಸ್ಕ್ವೇರ್ ಅಂದರೆ 1, 1 + 1 2 ಆಗುತ್ತೆ, 1/√2 ಅಂತ ಬರುತ್ತೆ. ಇದೇನು ಆನ್ಸರ್ ಬರುತ್ತೆ 2 ಬಂದಿದೆಯಲ್ವಾ, ಇದನ್ನ 1/1 ಬರೆದು ಇದಕ್ಕೆ ರೂಟ್ ಹಾಕ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ, 1/√2 ಇಂಟು ಏನು ಬರಿಬೇಕು ಮೂರನೇ ಎಲಿಮೆಂಟು -1 0 1 ದಟ್ ಈಸ್ -1/√2 0 1/√2. ಆಮೇಲೆ ವಿನ ಬರಿಬೇಕು. ವಿ ಮ್ಯಾಟ್ರಿಕ್ಸ್ ಅಂದರೆ V1 V2 V3 ಅಂತ. ಈಗ V1 ಅಂದ್ರೇನು, ಇಲ್ಲಿ V1 ಅಂದ್ರೇನು ಇದು 1/√2 0 1/√2, V2 ಅಂದರೆ 0 1 0, V3 ಅಂದರೆ -1/√2 0 1/√2. ನೋಡಿ ಇಲ್ಲಿ ವಿ ಫೈಂಡ್ ಮಾಡಿದ್ಮೇಲೆ ಈಗ ಯುನ ಫೈಂಡ್ ಮಾಡಬೇಕು. ಯು ಎಪ್ಸಲಾನ್ ವಿ ಟ್ರಾನ್ಸ್ಪೋಸಲ್ಲಿ ನಮಗೇನೇನು ಸಿಕ್ತು, ಎಪ್ಸಲಾನ್ ಸಿಕ್ತು, ವಿ ಸಿಕ್ತು. ಈಗ ನೆಕ್ಸ್ಟು ಯುನ ಫೈಂಡ್ ಮಾಡೋಕ್ಕೆ U1 U2 U3ನ ಫೈಂಡ್ ಮಾಡಬೇಕು. ನೋಡಿ U1ಗೆ ಫಾರ್ಮುಲಾ AV1/σ1. ಇಲ್ಲಿ 1/σ1 ಫಸ್ಟ್ ಬರೆದ್ಬಿಡಿ. σ1 ಎಷ್ಟು 7, ಎ ಎಷ್ಟು 304043, ಎ ಎಷ್ಟು 304043 ಸಾರಿ 050 304050, ಆಮೇಲೆ 403 ಇದು ಎ. V1 ಏನು ನೋಡಿ, V1 ಅಂದರೆ ಇದು 1/√2, ಇಲ್ಲಿ ಟ್ರಾನ್ಸ್ಪೋಸ್ ಬರ್ಕೊಬಿಡಿ. ಈಗ ನೋಡಿ 1/√2 0 1/√2. ಈಗ ಮಲ್ಟಿಪ್ಲೈ ಮಾಡಬೇಕಿತ್ತು. ಇದೇನಾಗುತ್ತೆ ಈ ರೋ ಈ ಕಾಲಮ್ ನೋಡಿ, ಇದು 1/7 ಹಂಗೆ ಇಟ್ಕೊಳ್ಳಿ. ನೋಡಿ 3 × 1/√2 ಅಂದರೆ 3/√2 ಪ್ಲಸ್ 0 × 0 0 ಪ್ಲಸ್ 4 × 1/√2 ಅಂದರೆ 4/√2. ಟೋಟಲ್ ಏನಾಗುತ್ತೆ 7/√2 ಆಗುತ್ತೆ. ಇದು 7/√2. ನೆಕ್ಸ್ಟು 0 × 1/√2 ಅಂದರೆ 0 ಪ್ಲಸ್ 5 × 0 ಅಂದರೆ 0 ಪ್ಲಸ್ 0 × 1/√2 ಅಂದರೆ 0. ಸೆಕೆಂಡ್ ರೋ ಈ ಕಾಲಮ್ನ ಮಲ್ಟಿಪ್ಲೈ ಮಾಡಿದ್ರೆ ಆನ್ಸರ್ 0 ಬರುತ್ತೆ. ನೆಕ್ಸ್ಟು ಥರ್ಡ್ ರೋ ಈ ಕಾಲಮ್ 4 × 1/√2 ಅಂದರೆ 4/√2 ಪ್ಲಸ್ 0 × 0 ಅಂದರೆ 0 ಪ್ಲಸ್ 3 × 1/√2 ಅಂದರೆ 3/√2 7/√2 ಬರುತ್ತೆ. ಅಂದರೆ 1/7 ಮಲ್ಟಿಪ್ಲೈ ಮಾಡಿದ್ರೆ ಈ 7 ಕ್ಯಾನ್ಸಲ್ ಆಗಿ ಏನು ಬರುತ್ತೆ 1/√2. 1/7 × 0 ಅಂದರೆ 0, 1/7 × 7/√2 ಅಂದರೆ 1/√2. ಇದು U1. ನೆಕ್ಸ್ಟು U2ನ ಮಾಡಬೇಕು. U2ಗೆ ಫಾರ್ಮುಲಾ A × V2/σ2. ಇದು ನೋಡಿ 1/σ2 ಫಸ್ಟ್ ಬರ್ಕೊಳ್ಳಿ. σ2 ಎಷ್ಟಿದೆ 5. ಎ ಏನು 304050 V2 ಏನು ಎಲ್ಲಿದೆ V2 010. ಈಗ 1/5 ಇಂಟು ನೀಟಾಗಿ ಮಲ್ಟಿಪ್ಲೈ ಮಾಡಿ. ಈಗ ನೋಡಿ ಈ ರೋನ ಈ ಕಾಲಮ್ಗೆ 3 × 0 0, ಇಲ್ಲಿ ನೋಡಿ ಇದು ರಬ್ ಮಾಡಿಬಿಡ್ತೀನಿ. ನೋಡಿ ಈ ರೋನ ಈ ಕಾಲಮ್ ಮಲ್ಟಿಪ್ಲೈ ಮಾಡಿದ್ರೆ 3 × 0 0 ಪ್ಲಸ್ 0 × 1 0 ಪ್ಲಸ್ 4 × 0 0 0 ಪ್ಲಸ್ 0 ಪ್ಲಸ್ 0 0 ಆಗುತ್ತೆ. ನೆಕ್ಸ್ಟ್ ಈ ರೋನ ಈ ಕಾಲಮ್ಗೆ 0 × 0 0 ಪ್ಲಸ್ 5 × 1 5 ಪ್ಲಸ್ 0 × 0 0 ಅಂದರೆ 5 ಬರುತ್ತೆ. ಇದು ನೆಕ್ಸ್ಟು
4 ಇಂಟು 0 0, ಈ ಥರ್ಡ್ ರೋನ ಈ ಕಾಲಮ್ ಮಲ್ಟಿಪ್ಲೈ ಮಾಡಿ. 0 ಇಂಟು 1 0 ಪ್ಲಸ್ 3 ಇಂಟು 0 0 ಅಂದರೆ 0 ಬರುತ್ತೆ. ಡಿವೈಡ್ ಬೈ 5 ಮಾಡಿದ್ರೆ 0/5 ಅಂದರೆ 0, 5/5 ಅಂದರೆ 1, 0/5 ಅಂದರೆ 0. ಇದು ಬಂತು. ಈಗ U3 ಆದಮೇಲೆ V3. U3ಗೆ ಫಾರ್ಮುಲಾ U2 ಆದಮೇಲೆ U3 ಮಾಡಬೇಕೀಗ. U3ಗೆ A ಇಂಟು V3/σ3. ಅರ್ಥ ಆಗ್ತಿದೆಯಲ್ವಾ? ಈಗ 1/σ3 ಅಂದರೆ ಏನು? 1 A ಏನು? 304050403. ಈಗ V3 ಅಂದರೆ ಏನು? ಎಲ್ಲಿದೆ V3? -1/√2 0 1/√2. ಈಗ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಏನು ಬರುತ್ತೆ ನೋಡಿ. 1/1 ಅಂದರೆ 1 ಬಿಟ್ಬಿಡಿ. ಪ್ಲಸ್ ಇಂಟು ಮೈನಸ್ ಇದು ಅಳಿಸ್ಬಿಡ್ತೀನಿ. -3/√2 ಆಗುತ್ತೆ ಇದು. ಪ್ಲಸ್ 0 ಇಂಟು 0 0 ಪ್ಲಸ್ 4 ಇಂಟು 1/√2 ಅಂದರೆ 4/√2. -3 ಪ್ಲಸ್ 4/√2 ಅಂದರೆ ಆನ್ಸರ್ 1/√2 ಬರುತ್ತೆ. ನೆಕ್ಸ್ಟು 0 ಇಂಟು -1/√2 ಅಂದರೆ 0, ಪ್ಲಸ್ 5 ಇಂಟು 0 ಅಂದರೆ 0, ಪ್ಲಸ್ 0 ಇಂಟು 1/√2 ಅಂದರೆ 0, 0 ಪ್ಲಸ್ 0 ಪ್ಲಸ್ 0 ಅಂದರೆ 0, 4 ಇಂಟು 1/√2 ಅಂದರೆ -4/√2, ಪ್ಲಸ್ 0 ಇಂಟು 0 ಅಂದರೆ 0. ನೆಕ್ಸ್ಟು 3 ಇಂಟು 1/√2 ಅಂದರೆ 3/√2 ಅಂದರೆ -4/√2 ಪ್ಲಸ್ 3/√2 ಅಂದರೆ -1/√2. ಇದು ಒಂದು U3 ನೋಡಿ. U1 ಆಯಿತು, U2 ಆಯಿತು, U3 ಆಯಿತು. ನೆಕ್ಸ್ಟ್ ಏನು ಮಾಡಬೇಕು? ಯುನ ಬರಿಬೇಕು. ಯುಗೆ ಫಾರ್ಮುಲಾ U1 U2 U3. ಅದೇ ಫೈನಲ್ ಆನ್ಸರ್. ನೀವು ಇಲ್ಲೇನು ಮಾಡೋದು ಇಲ್ಲಿ ಮೇನ್ ಏನಂದರೆ ನೀವು ಫೈಂಡ್ ಮಾಡಬೇಕಾಗಿರೋದು ಎಪ್ಸಲಾನು VU ಅಷ್ಟೇ. ಆಮೇಲೆ U ಅಂದ್ರೇನು? U1 U2 U3. U ಈಸ್ ಈಕ್ವಲ್ ಟು ಹೇಳಿ U1 U2 U3. ಇಲ್ಲಿ U1 ಅಂದ್ರೇನು? U1 ಅಂದ್ರೇನು? ಇಲ್ಲಿ ಫೈಂಡ್ ಮಾಡಿದ್ವಲ್ಲ ಅದು 1/√2 0 1/√2 1/√2 0 1/√2. U2 ಅಂದರೆ 0 1 0. ಇದು 1/√2 0 -1/√2. ನೋಡಿ ಇದೇ ಫೈನಲ್ ಆನ್ಸರ್. ಲಾಸ್ಟಲ್ಲಿ ಏನು ಮಾಡಬೇಕಂದ್ರೆ ಲಾಸ್ಟಲ್ಲಿ A ಈಸ್ ಈಕ್ವಲ್ ಟು ಈ ಥರ ಬರ್ಕೊಬಿಡೋಣ. A ಈಸ್ ಈಕ್ವಲ್ ಟು U ಎಪ್ಸಲಾನ್ V ಟ್ರಾನ್ಸ್ಪೋಸ್ ಈಸ್ ಈಕ್ವಲ್ ಟು U ಅಂದರೆ ಇದು 1/√2 0 1/√2 0 1 0 1/√2 0 -1/√2. ಎಪ್ಸಲಾನ್ ಅಂದರೆ ಇದು ಯಾವುದು? 700 050 001. ನೆಕ್ಸ್ಟು ಬಂದು V ಟ್ರಾನ್ಸ್ಪೋಸ್. V ಅಂದರೆ ಯಾವುದು? ಇದು ಟ್ರಾನ್ಸ್ಪೋಸ್ ಅಂದರೆ ರೋನ ಕಾಲಮ್ ಮಾಡಿ. 1/√2 0 -1/√2. ಆಮೇಲೆ ಸೆಕೆಂಡ್ ರೋನ ಸೆಕೆಂಡ್ ಕಾಲಮ್ ಮಾಡಿ 0 1 0. ಆಮೇಲೆ ಥರ್ಡ್ ರೋನ ಥರ್ಡ್ ಕಾಲಮ್ ಮಾಡಿ 1/√2 0 1/√2. ಗೊತ್ತಾಗ್ತಿದೆಯಲ್ವಾ? ಈ ಥರ ಬರೆದ್ಬಿಡ್ಬೇಕು. A ಈಸ್ ಈಕ್ವಲ್ ಟು ಲಾಸ್ಟಲ್ಲಿ U ಇಂಟು ಎಪ್ಸಲಾನ್ ಇಂಟು V ಟ್ರಾನ್ಸ್ಪೋಸಲ್ಲಿ ಬರ್ಕೊಬಿಡ್ಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ನೋಡಿ, ಇದು 3 ಮಲ್ಟಿಪ್ಲೈ ಮಾಡಿದ್ರೆ ಏನು ಬರಬೇಕು? A. ಆ ಥರ ಆದರೆ ಪ್ರಾಬ್ಲಮ್ ರೈಟ್ ಮಾಡಿರೋದು ಅಂತ. ಈಗ ನೋಡಿ ಒಂದ್ಸರಿ ಚೆಕ್ ಮಾಡ್ಬಿಡೋಣ. ನೋಡಿ ಚೆಕ್ ಮಾಡೋದು ಯಾವ ಥರ ಹೇಳ್ಕೊಡ್ತೀನಿ. ಇದೇನು ಮಾಡೋದು ಬೇಕಾಗಿಲ್ಲ, ನಿಮಗೆ ತೋರಿಸ್ತಾ ಇರೋದಷ್ಟೇ. ಮೋಡು ಆನ್ ಮಾಡ್ಕೊಳ್ಳಿ. ಮೋಡು 6 ಅದರಲ್ಲಿ 1 ಸೆಲೆಕ್ಟ್ ಮಾಡಿ. ಆಮೇಲೆ 1 3 × 3 ಅಂದರೆ 1/√2 0 1/√2
0 1 0 1/√2 0 minus 1/√2 ಎ ಸಿ ಹೊಡೀರಿ. ಆಮೇಲೆ ಶಿಫ್ಟು 4 1 ಅದರಲ್ಲಿ ಮ್ಯಾಟ್ರಿಕ್ಸ್ 2ನ ಸೆಲೆಕ್ಟ್ ಮಾಡಿ ಮತ್ತೆ ಒಂದು 3x3 ಯೂಸ್ ಮಾಡಿ ಎಪ್ಸಲಾನ್ ಹೊಡೀರಿ. 7 0 0 0 5 0 0 0 1 ಎ ಸಿ. ಶಿಫ್ಟು 4 ಈಗ ಏನಂದರೆ 1 ಈಗ 3 ಸೆಲೆಕ್ಟ್ ಮಾಡಿ ಅದರಲ್ಲಿ 1 ಸೆಲೆಕ್ಟ್ ಮಾಡಿ ಸಿ ಮ್ಯಾಟ್ರಿಕ್ಸ್ ಅಂದರೆ 1/√2 ಮೂರನೇ ಮ್ಯಾಟ್ರಿಕ್ಸ್ ಹೊಡೀರಿ. 0 1/√2 0 1 0 minus 1/√2 0 1/√2 ಈ ಎ ಸಿ ಹೊಡೀರಿ. ಶಿಫ್ಟು 4 3 ಇಂಟು ಶಿಫ್ಟು 4 4 ಇಂಟು ಶಿಫ್ಟು 4 5. ಇದು ನೋಡಿ ಆನ್ಸರ್ ಎ ಬರಬೇಕು ನೋಡಿ. 3 0 4 0 5 0 4 0 3 ಅಂದರೆ ಕರೆಕ್ಟು ಮಾಡಿರೋದು ಕರೆಕ್ಟ್ ಇದೆ ಅಂತ ಗೊತ್ತಾಗ್ತಿದೆಯಲ್ವಾ? ಅರ್ಥ ಆಯ್ತಲ್ವಾ? ಈಗೇನು ಮಾಡಬೇಕು ನೋಡಿ, ಫಸ್ಟಿಂದ ಹೇಳ್ಬಿಡ್ತೀನಿ. ಎ ಮ್ಯಾಟ್ರಿಕ್ಸ್ ಇದು ಮ್ಯಾಟ್ರಿಕ್ಸ್ ಎ ಬರೆದ್ಬಿಡಿ. ಆಮೇಲೆ ಎ ಟ್ರಾನ್ಸ್ಪೋಸ್ ಇಂಟು ಎ ಅಥವಾ ಎ ಇಂಟು ಎ ಟ್ರಾನ್ಸ್ಪೋಸ್ ಮಾಡಿದ್ರು ಸೇಮೇ ಆನ್ಸರ್ ಬರುತ್ತೆ. ಯಾವ್ದು ಬೇಕಾದರೂ ಮಾಡಿ. ಸಮೇಷನ್ ಆಫ್ ಡಿ ಅಂದರೆ ಇದು ಆ್ಯಡ್ ಮಾಡಿ. ಸಮೇಷನ್ ಆಫ್ ಎಮ್ ಡಿ ಅಂದರೆ ಮೈನಸ್ ಆಫ್ ಡಯಾಗ್ನಲ್ ಎಲಿಮೆಂಟ್. ಇದು ಬಿಟ್ಟು 25 ಇಂಟು 25 ಮೈನಸ್ 0 ಅಂದರೆ ಡಿಟರ್ಮಿನೆಂಟ್ ಮಾಡಿ. ಆಮೇಲೆ ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಡಿ. ಈ ಥರ ಅಂದ್ಕೊಳ್ಳಿ. ಫಸ್ಟ್ ರೋ ಫಸ್ಟ್ ಕಾಲಮ್ ಬಿಟ್ಟು ಇದು ಬರೀರಿ. ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಬಿಟ್ಟು ಇದು ಬರೀರಿ. ಥರ್ಡ್ ರೋ ಥರ್ಡ್ ಕಾಲಮ್ ಬಿಟ್ಟು ಇದು ಬರೀರಿ. ಮಾಮೂಲಿ ಡಿಟರ್ಮಿನೆಂಟ್ ಮಾಡಿ. ಡಿಟರ್ಮಿನೆಂಟ್ ಆಫ್ ಎ ಟ್ರಾನ್ಸ್ಪೋಸ್ ಇಂಟು ಎ ಮಾಡಿ. ಕ್ಯಾರೆಕ್ಟರಿಸ್ಟಿಕ್ ಇಕ್ವೇಷನ್ಗೆ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡಿ. ಆಮೇಲೆ ಕ್ಯಾಲ್ಸಿಲ್ ಮಾಡಿಬಿಟ್ಟು ಲ್ಯಾಂಬ್ಡಾ ವ್ಯಾಲ್ಯೂ ಏನು ಬಂದರೂ ಆರ್ಡ್ರನ್ನ ಮ್ಯಾಕ್ಸಿಮಮಿಂದ ಮಿನಿಮಮ್ಗೆ ತೊಗೊಂಡೋಗಿ ಆದಮೇಲೆ ಸಿಗ್ಮಾ 1 ಫೈಂಡ್ ಮಾಡಿ ಎಪ್ಸಲಾನ್ ಬರ್ತ್ಬಿಡಿ. ಆಮೇಲೆ ಕನ್ಸಿಡರ್ ಎ ಟ್ರಾನ್ಸ್ಪೋಸ್ ಎ ಮೈನಸ್ ಲ್ಯಾಂಬ್ಡಾ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಇದಕ್ಕೆ ಮೈನಸ್ ಲ್ಯಾಂಬ್ಡಾ ಡಯಾಗ್ನಲ್ಗೆ ಹಾಕಿ. ಈ ಈಕ್ವೇಷನ್ 1ಗೆ ಲ್ಯಾಂಬ್ಡಾ 49 ಹಾಕಿ ಅದರದ್ದು ಐಗನ್ ವೆಕ್ಟರ್ ಫೈಂಡ್ ಮಾಡಿ. ಲ್ಯಾಂಬ್ಡಾ 25 ಆಗಿಬಿಟ್ಟು ಐಗನ್ ವೆಕ್ಟರ್ ಫೈಂಡ್ ಮಾಡಿ. 1ಗೆ ಲ್ಯಾಂಬ್ಡಾ 1 ಆಗಿಬಿಟ್ಟು ಐಗನ್ ವೆಕ್ಟರ್ ಫೈಂಡ್ ಮಾಡಿ. ಐಗನ್ ವೆಕ್ಟರ್ಸ್ ಫೈಂಡ್ ಮಾಡಿದ್ಮೇಲೆ ಅದ್ರದ್ದು ಯೂನಿಟ್ ವೆಕ್ಟರ್ಸ್ಗಳನ್ನ ಫೈಂಡ್ ಮಾಡ್ಕೊಳ್ಳಿ. ಯೂನಿಟ್ ವೆಕ್ಟರ್ಸ್ನ ವಿ ಅಂತ ಮ್ಯಾಟ್ರಿಕ್ಸ್ ಅಂದ್ಕೊಳ್ಳಿ. ಆಮೇಲೆ U1 ಅಂದರೆ ಎ ಇಂಟು V1/σ 1, U2 ಮಾಡಿ U3 ಮಾಡಿ ಎ ಇಂಟು V2/σ2, U3 ಅಂದರೆ ಎ ಇಂಟು V/σ3. ಇಲ್ಲಿ ಎಲ್ಲನೂ ಈಸಿ ಇದೆ. ಆದರೆ ಏನಂದರೆ ಮೇನು ವಿ ಫೈಂಡ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ನಿಮಗೆ ಬೇರೆದೆಲ್ಲ ಈಸಿನೇ ಇರುತ್ತೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಎಪ್ಸಲಾನ್ಗೆ ಲ್ಯಾಂಬ್ಡಾ ಬೇಕು, ವಿ ಮ್ಯಾಟ್ರಿಕ್ಸ್ಗೆ ಯು ಮ್ಯಾಟ್ರಿಕ್ಸ್ಗೆ V1 V2 V3 ಬೇಕು, ಯೂನಿಟ್ ವೆಕ್ಟರ್ಸ್ ಆಫ್ ಐಗನ್ ವೆಕ್ಟರ್ಸ್ ಬೇಕು. ಗೊತ್ತಾಗ್ತಿದೆಯಲ್ವಾ? ಇದು U1ಗೆ ನೋಡಿ V1 V2 U1ಗೂ ಬೇಕು, ವಿ ಅಂದ್ರೇ V1 V2 V3. ಗೊತ್ತಾಗ್ತಿದೆಯಲ್ವಾ? ಅಷ್ಟು ಮಾಡಿದ್ರೆ ಲಾಸ್ಟಲ್ಲಿ ಯು ಈಸ್ ಈಕ್ವಲ್ ಎ ಇಷ್ಟು ಬಿಟ್ಟರೂ ನಡೆಯುತ್ತೆ. ಇದೇನು ಬರೆಯೋದು ಏನೂ ಬೇಕಾಗಿಲ್ಲ. ಗೊತ್ತಾಗ್ತಿದೆಯಲ್ವಾ? ಬರೆಯೋದಿದ್ರೆ ಬರೆದ್ಬಿಡಿ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.